ಕೊಡಿ ಅಣ್ಣ ಕೊಡಿ ಅಣ್ಣ ಈ ಕಡೆ ಕೊಡಿ ಇನ್ನೊಬ್ರು ಕೊಡಿ ಅಣ್ಣ ಈ ಕಡೆ ನೋಡಿ ನೋಡಿ ಸರ್ ಬನ್ನಿ ಸರ್ ಕೊಡಿ ಬನ್ನಿ ಸರ್ ಕೊಡಿ ಸರ್ ನೀವು ಕೊಡಿ ಕೊಡಿ ಡಾಕ್ಟ್ರು ಇಟ್ಕೊಳ್ಳಿ ನೀವು ಇಟ್ಕೊಂಡು ಕೊಡಿ ಆಯ್ತು ಕೊಡಿ ಕೊಡಿ ಮಕ್ಕಳು ಕೊಡಿ ಈ ಕಡೆ ನಿಮಿಷ ಈ ಕಡೆ ನೋಡಿ ಬನ್ನಿ ಸರ್ ಇವತ್ತಿನ ಕಾರ್ಯಕ್ರಮ ಏನ್ ಸರ್ ಇದು ಇವತ್ತು ಹಣ್ಣು ಹಂಪಲು ಹಂಚ್ತಿದ್ದೀರಾ? ನೋಡಿ, ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಒಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟಂಥ ದಿವಂಗತ ದೇವರಾಜ ಅರಸು ಅವರ ಹುಟ್ಟುಹಬ್ಬ 1915ರಲ್ಲಿ ಹುಟ್ಟಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಬಡವರ ಪರ ಧ್ವನಿ ಎತ್ತಿ ಬಡವರಿಗೆ, ರೈತರಿಗೆ, ವಿಶೇಷವಾಗಿ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸಿದಂಥ ದೇವರಾಜ ಅರಸು ಅವರ ಹುಟ್ಟಿದಬ್ಬ. ಅದರ ಜೊತೆಗೆ ದಿವಂಗತ ರಾಜೀವ್ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಅವರ ಜನ್ಮದಿನ ಇವತ್ತೇನೆ. ಅವರು 1944ರಲ್ಲಿ ಅವ್ರ ಜನ್ಮ ಆಯಿತು. ಅವರು ಜವಾಬ್ದಾರಿಯನ್ನು, ಈ ರಾಷ್ಟ್ರದ ಜವಾಬ್ದಾರಿಯನ್ನು ತಗೊಂಡು ಪ್ರಧಾನಮಂತ್ರಿಗಳಾಗಿ ಯುವಕರಿಗೆ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟರು. ರಾಜೀವ್ ಗಾಂಧಿ ಮೂಲತಃ ಪೈಲಟ್ ಆಗಿದ್ದವರು. ಕಾರಣಾಂತರದಿಂದ ಅವ್ರ ತಾಯಿಯವರ ಅಕಾಲಿಕ ಮರಣದಿಂದ ಈ ದೇಶ ಜವಾಬ್ದಾರಿ ಸ್ಥಾನವನ್ನು ತಗೊಂಡ್ರು. ಅವರು ಪ್ರಧಾನಮಂತ್ರಿಗಳಾಗಿ ಒಳ್ಳೆ ಕಾರ್ಯಕ್ರಮಗಳನ್ನು ಈ ದೇಶಕ್ಕೆ ಕೊಟ್ಟಿದ್ದಾರೆ. ಅದು ಇವತ್ತು IT-BT ಇಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತಂದರೆ ಅದರ ಕೊಡುಗೆ ರಾಜೀವ್ ಗಾಂಧಿ ಅವ್ರದ್ದು. ಇವತ್ತು ವಿಶ್ವ ಭೂಪಟದಲ್ಲಿ ಬೆಂಗಳೂರು ಅತ್ಯಂತ ಹೆಚ್ಚಾಗಿ ಕಾಣ್ತಿದೆ ಅಂತಂದರೆ ಅದಕ್ಕೆ ಕಾರಣಕರ್ತರು ರಾಜೀವ್ ಗಾಂಧಿ ಅವರು. ಇವತ್ತೇನು ಮೊಬೈಲ್ ಬಂದಿದೆ, ಕಲರ್ TV ಬಂದಿದೆ, ಎಲ್ಲಿದ್ರಲ್ಲಿ ನಾವು ಎಲ್ಲ ವ್ಯವಸ್ಥೆಯನ್ನು TV-ಯಲ್ಲಿ, ಮೊಬೈಲಲ್ಲಿ ನೋಡ್ಬೋದು ಅಂತಂದರೆ ಆ ಒಂದು ಕಂಪ್ಯೂಟರ್ ಸಿಸ್ಟಮ್ ಅಂತಂದವರು ರಾಜೀವ್ ಗಾಂಧಿ ಅವರು. ಈಗ ಸರ್ಕಾರಿ ಎಲ್ಲ ದಾಖಲೆಗಳನ್ನು ನಾವೆಲ್ಲಿದ್ರಲ್ಲಿ ಕಂಪ್ಯೂಟರಲ್ಲಿ ಪಡೀಬೋದು. ಇಂಥ ಒಂದು ರಾಜೀವ್ ಗಾಂಧಿ ಮತ್ತು ಅರಸು ಅವರ ಬರ್ತ್ಡೇಯನ್ನು ಮಾಡ್ತಾ ಇದ್ದೀವಿ. ರಾಜೀವ್ ಗಾಂಧಿ ಅವರು ತಂದಂಥ ಕಾರ್ಯಕ್ರಮಗಳು 21 ವರ್ಷಕ್ಕೆ ಏನು ಓಟ್ ಕೊಡುವಂಥ ಅಧಿಕಾರ ಇತ್ತು ಅದನ್ನು 18 ವರ್ಷಕ್ಕೆ ತಂದು ಎಲ್ಲ ಯುವಕರಿಗೆ ಓಟ್ ಕೊಡುವಂಥ ಅಧಿಕಾರ ಕೊಟ್ಟರು. ಆಮೇಲೆ ಪಂಚಾಯತ್ ರಾಜ್ ಆಕ್ಟ್ಗೆ ತಿದ್ದುಪಡಿಯನ್ನು ತಂದು ಬರೀ ಶಾಸಕರು ಮತ್ತು ಸಂಸದರಿಗೆ ಮಾತ್ರ ಅಧಿಕಾರ ಇರಬಾರ್ದು, ಗ್ರಾಮೀಣ ಭಾಗದಲ್ಲಿ ಸಹ ಏನು ಗ್ರಾಮ ಪಂಚಾಯತಿ ಸದಸ್ಯರಿಗೆ ಒಂದು ಅಧಿಕಾರವನ್ನು ಕೊಡಬೇಕು ಅಂತ ಅವರಿಗೆ ಚೆಕ್ ಪವರನ್ನು ಕೊಟ್ಟು ಅನುದಾನವನ್ನು ಕೊಟ್ಟು ಗ್ರಾಮೀಣ ಭಾಗದ ಅಭಿವೃದ್ಧಿ ಆಗಬೇಕು ಅಂತ ಕಾರ್ಯಕ್ರಮಗಳನ್ನು ತಂದವರು. ಹಾಗಾಗಿ ಹೇಳಿ, ಈ ಒಂದು ಎಷ್ಟು ಜನಕ್ಕೆ ಇವತ್ತು ಈ ಥರ ಒಂದು ವಿತರಣೆ ನೋಡಿ, ಈ ಕಾರ್ಯಕ್ರಮದಲ್ಲಿ ನಾನು ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷನಾಗಿದ್ದೇನೆ. ನಮ್ಮ ಜೊತೆ ಗೌರಿಬಿದನೂರಿನ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯಾದ ಮಂಜಣ್ಣವರು ಇದ್ದಾರೆ. ಇನ್ನೊಬ್ಬ ಪ್ರಚಾರ ಸಮಿತಿಯ ನಮ್ಮ ಮಂಚನಹಳ್ಳಿ ಬ್ಲಾಕ್ ಅಧ್ಯಕ್ಷರು ತಿರುಮಲಪ್ಪ ಅವರಿದ್ದಾರೆ. ನಮ್ಮ ಅಹಿಂದ ನಮ್ಮ ಜಿಲ್ಲಾ ಅಧ್ಯಕ್ಷರು, ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರು ನಮ್ಮ ಶ್ರೀಧರ್ ಅವರಿದ್ದಾರೆ. ಜೊತೆಗೆ ನಮ್ಮ ಮಹಿಳಾ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂಥ ಸುಮಿತ್ರಮ್ಮ ಮೇಡಮ್ ಅವರಿದ್ದಾರೆ. ಇವರೆಲ್ಲ ಸೇರಿ ನಾವು ಇವತ್ತು ಏನು ಮಕ್ಕಳ ಆಸ್ಪತ್ರೆಯಲ್ಲಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಒಳರೋಗಿಗಳಿಗೆ ಹಣ್ಣು ಹಂಪಲು ಮತ್ತು ಬ್ರೆಡ್ಡು, ಹಾಲು ವಿತರಣೆ ಮಾಡುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್. ಪಕ್ಷದಿಂದ ಮಾಡ್ತಿರೋದು ತಮ್ಮ ವೈಯಕ್ತಿಕವಾಗಿ ಅಲ್ಲ, ಪಕ್ಷದ ಹೆಸರಲ್ಲಿ ನಾನು ನಮ್ಮ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಏನಿದೆ ಆ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯಿಂದ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರ ಪರವಾಗಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸರ್. ಜಿಲ್ಲೆಯಲ್ಲಿ ಇದೇನಾ ಅಥವಾ ಇನ್ನೂ ಬೇರೆ ಕಡೆ ಅಲ್ಲ, ಮಾಡ್ತಿರ್ಬೋದು, ನನಗೆ ಗೊತ್ತಿಲ್ಲ. ಇದು ನಾನು ಒಬ್ಬ ಜವಾಬ್ದಾರಿ ಸ್ಥಾನದ ಜಿಲ್ಲಾಧ್ಯಕ್ಷನಾಗಿ ಪ್ರಚಾರ ಸಮಿತಿಯಲ್ಲಿ ನಾನು ಸತತವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ವಿಶೇಷವಾಗಿ ಇಂದಿರಾ ಗಾಂಧಿ ನೆಹರು ಕುಟುಂಬದಲ್ಲಿ ನಾನು ನಂಬಿಕೆ ಇಟ್ಟಂಥವನು. ಹಾಗಾಗಿ ನನಗೆ ಅಚ್ಚುಮೆಚ್ಚಿನ ಒಬ್ಬ ರಾಜಕೀಯ ನಾಯಕ ಇದ್ದರೆ ಅದು ನಮ್ಮ ರಾಜೀವ್ ಗಾಂಧಿ ಅವರು. ನಂತರ ದೇವರಾಜ ಅರಸು ಅವರು ಉಳುವವನಿಗೆ ಭೂಮಿ ಅಂತ ಒಂದು ಕಾರ್ಯಕ್ರಮವನ್ನು ಕೊಟ್ಟು ಬಡವರು ಏನಿವತ್ತು ಯಾರಿಗೆ ಜಮೀನಿರಲಿಲ್ಲ ಅವರು ಜಮೀನು ಕೊಟ್ಟಂಥ ಒಂದು ಮಹಾನ್ ಭಾವ ದೇವರಾಜ ಅರಸು ಅವರು. ಇಂದಿರಾ ಗಾಂಧಿ ತಂದಂಥ 20 ಅಂಶಗಳ ಕಾರ್ಯಕ್ರಮವನ್ನು ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ
ಸಂಪೂರ್ಣವಾಗಿ ಅನುಷ್ಠಾನ ಮಾಡಿದಂಥ ಕೀರ್ತಿ ದೇವರಾಜ ಅರಸು ಅವರಿಗೆ ಸಲ್ತದೆ. ಅವರು ಬಡವರ ಏಳಿಗೆಗೆ ತುಂಬ ಶ್ರಮಿಸಿದ್ದಾರೆ. ಸೊ ಹಾಗಾಗಿ ಅವರಿಬ್ಬರನ್ನು ನೆನೆಸ್ಕೊಂಡು ಅವ್ರ ಹುಟ್ಟುಹಬ್ಬವನ್ನು ನಾವು ಈ ರೀತಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅಂಥವರು ಮತ್ತೆ ಮತ್ತೆ ಹುಟ್ಟಿ ಬರಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ವಿಶೇಷವಾಗಿ ಏನು ಇವತ್ತು ವಿಶ್ವದಲ್ಲಿ ಏನು ಅಮೇರಿಕ ದೊಡ್ಡಣ್ಣ ಅಂತ ಹೇಳ್ತಾರೆ, ರಾಜೀವ್ ಗಾಂಧಿಯವರು ಬದುಕಿದ್ದಿದ್ರೆ ಬಹುಶಃ ಅದನ್ನು ಮೀರಿ ಭಾರತ ದೇಶ ವಿಶ್ವದಲ್ಲಿ ದೊಡ್ಡಣ್ಣ ಅನ್ನೋ ಒಂದು ಮಟ್ಟಿಗೆ ತರ್ತಾ ಇದ್ರು. ಅವನು ಕಳ್ಕೊಂಡಿದ್ದು ನಮಗೆ ತುಂಬ ನೋವಾಗಿದೆ ಸರ್. ಮಹನೀಯರ ಜನ್ಮದಿನ. ಈ ದೇಶ ಕಂಡ ಅಪರೂಪದ ರಾಜಕಾರಣಿ ರಾಜೀವ್ ಗಾಂಧಿಯವರ ಜನ್ಮದಿನ. ಅದನ್ನು ದೇಶದೆಲ್ಲೆಡೆ ವಿಜೃಂಭಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅದರಂತೆ ನಾವು ಚಿಕ್ಕಬಳ್ಳಾಪುರ ಹೆರಿಗೆ ಮತ್ತು ಮಕ್ಕಳ ಮತ್ತು ಹೆರಿಗೆ ಆಸ್ಪತ್ರೆಯಲ್ಲಿ ಒಂದು ಹಾಲು ಹಣ್ಣು ಹಂಚುವ ಮುಖಾಂತರ ನಾವು ವಿದ್ಯುಕ್ತವಾಗಿ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಹಾಗೆಯೇ ಈ ರಾಜ್ಯ ಕಂಡ ಹಿರಿಯ ರಾಜಕಾರಣಿ, ಹಿಂದುಳಿದ ವರ್ಗಗಳ ನೇತಾರ ದಿವಂಗತ ದೇವರಾಜ ಅರಸುರವರು ಸಾಮಾಜಿಕ ಭರವಸೆಯ ನಾಯಕರವರು. ಅವರು ಹಿಂದುಳಿದ ದಲಿತ ಅಲ್ಪಸಂಖ್ಯಾತರಿಗೆ ಸಾಕಷ್ಟು ಕೊಡುಗೆಗಳು ಕೊಟ್ಟು ಮರೆಯಲಾರದ ಮಾಣಿಕೆ ಆಗಿದ್ದಾರೆ. ಅವರನ್ನು ನಾವು ನೆನಪಿಸಿಕೊಳ್ತಾ ಈ ದಿನ ಒಂದು ಸಣ್ಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಇದ್ರ ಬಗ್ಗೆ ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರಾದ ನಾರಾಯಣಸ್ವಾಮಿಯವರು ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿದ್ದಾರೆ. ಅದರಿಂದ ಅವರಿಬ್ಬರಿಗೂ ಮಹನೀಯರಿಗೂ ನಮ್ಮ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಹಾಗೂ ಮಹಿಳಾ ಮುಖಂಡರ ಪರವಾಗಿ ನಾನು ಶುಭ ಕೋರ್ತಾ ಇದ್ದೀನಿ. ಯಾರ್ಯಾರು ಇದ್ದೀರಿ ಅಂತ ಹೇಳ್ಬಿಡಿ. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲಾ ಅಹಿಂದ ಅಧ್ಯಕ್ಷರಾದ ಕಳವಾರ ಶ್ರೀಧರ್ರವರು, ತಾಲೂಕು ಅಧ್ಯಕ್ಷರಾದ ಮಂಜುಳಾರವರು ಹಾಗೂ ಚಿಕ್ಕಬಳ್ಳಾಪುರ ಮುಖಂಡರಾದ ಕಾಂಗ್ರೆಸ್ ಮುಖಂಡರಾದ ಕಾಂಗ್ರೆಸ್ ಮಹಿಳಾ ಮುಖಂಡರಾದ ಉಷಾ ಮೇಡಮ್ರವರು, ಸುಮಿತ್ರಮ್ಮ ಮಾಜಿ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರು, ಸುಮಿತ್ರಾ ನಾರಾಯಣಸ್ವಾಮಿಯವರು, ಮಂಜುಳಾ ನಮ್ಮ ತಾಲೂಕು ಅಧ್ಯಕ್ಷರು ನಿಮ್ಮಾಗಲಕುಂಟೆ, ಇನ್ನು ಗೌರಿಬಿದನೂರು ತಾಲೂಕು ಅಧ್ಯಕ್ಷರುಗಳು ಮಂಜುನಾಥ್, ಮಂಚೇನಹಳ್ಳಿ ತಾಲೂಕು ಅಧ್ಯಕ್ಷರು ತಿಮ್ಮಳಪ್ಪ, ಇನ್ನೂ ಹಲವಾರು ಮುಖಂಡರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ ಸಹಿತ ನಮ್ಮೆಲ್ಲರ ಪರವಾಗಿ ನಿಮಗೆ ಸಹಿತ ಒಂದು ಅಭಿನಂದನೆ ಕೋರ್ತಾ ಈ ಕಾರ್ಯಕ್ರಮ ಮುಗಿಸ್ತೇವೆ.